ಈ ಲಕ್ಷಣಗಳು ನಿಮ್ಮಲ್ಲಿದೆಯಾ? ಹಾಗಿದ್ರೆ ಈಗಲೇ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ. ಈ ಬಾರಿಯ ಕೋವಿಡ್ ತಳಿಯ ಬಗ್ಗೆ ಜನರಲ್ಲಿ ಹಲವಾರು ಗೊಂದಲಗಳಿವೆ. ಜೊತೆಗೆ ಡಿಸೆಂಬರ್ನ ಚಳಿಗಾಲವೇ ಇದೆ. ಈ ಬಾರಿ ಚಳಿ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರದಂತಹ ಲಕ್ಷಣಗಳು ಕಾಣಿಸಿಕೊಳ್ತಿವೆ. ಆದರೆ ಅದು ಕೋವಿಡ್ನ ಲಕ್ಷಣಗಳೇನಾದರೂ ಇರಬಹುದಾ ಅಂತ ನಿಮ್ಮಲ್ಲಿ ಆತಂಕ ಹೆಚ್ಚಾಗಬಹುದು. ಆದರೆ ಭಯ ಪಡುವ ಅಗತ್ಯವಿಲ್ಲ. ಇದಾವುದು ಕೋವಿಡ್ನ ಲಕ್ಷಣಗಳಲ್ಲ. ಬದಲಾಗಿ ಗಂಟಲು ನೋವು, ತಲೆನೋವು, ಜಠರ ಗರುಳಿನ ಸಮಸ್ಯೆಯ ಜೊತೆಗೆ ಜ್ವರ ಬಂದರೆ ನೀವು ಖಂಡಿತ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಲೇಬೇಕು. ಇನ್ನು ಜ್ವರದಿಂದ ತೀವ್ರ ಸುಸ್ತು, ಆಯಾಸ, ಸ್ನಾಯು ದೌರ್ಬಲ್ಯ ಕಂಡುಬಂದು ಇದು 2 ರಿಂದ 4 ದಿನಗಳವರೆಗೆ ಮುಂದುವರೆದರೆ ಆಗ ನೀವು ಖಂಡಿತವಾಗಿಯೂ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಲೇಬೇಕು. ಇನ್ನೊಂದು ವಿಷಯ ಅಂದ್ರೆ, ಕಳೆದ ಬಾರಿ ಹರಡಿದ ಕೊರೋನಾದಂತೆ ಈ ಬಾರಿಯ ಕೊರೋನಾ ತಳಿ JN1 ವೇಗವಾಗಿ ಹರಡಬಲ್ಲದು. ಆದರೆ ಗಂಭೀರ ಪರಿಣಾಮಗಳನ್ನೇನೂ ಉಂಟು ಮಾಡುವುದಿಲ್ಲ. ಕಾರಣ, ದೇಶದ ಎಲ್ಲಾ ಜನರು ಈಗಾಗಲೇ 2 ಬಾರಿ ಕೋವಿಡ್ ಲಸಿಕೆ ತೆಗೆದುಕೊಂಡಿರೋದ್ರಿಂದ ಈ ಬಾರಿಯ ಕೊರೋನಾಗೆ ಹೆದರುವ ಅವಶ್ಯಕತೆ ಇಲ್ಲ. ಹೇಗಂತ ಮಾಸ್ಕ್, ಸ್ಯಾನಿಟೈಸರ್ ಅನ್ನ ಕಡೆಗಣಿಸಬಾರದು. ಅದೇ ನಮ್ಮ ಆರೋಗ್ಯದ ರಕ್ಷಾ ಕವಚ ಅಂತ WHO ತಿಳಿಸಿದೆ.